ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಚತುರ್ಭುಜಗಳ ಪರಿಚಯ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸೋಣ. ಪ್ರಶ್ನೆ ಹೇಗಿದೆ ನೋಡಿ. ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳ ಅಳತೆಗಳು 3:2 ಅನುಪಾತದಲ್ಲಿವೆ. ಸಮಾಂತರ ಚತುರ್ಭುಜದ ಪ್ರತಿ ಕೋನವನ್ನ ಕಂಡುಹಿಡಿಯಿರಿ. ಹಾಗಾದ್ರೆ ನೋಡಿ, ಇದೊಂದು ಸಮಾಂತರ ಚತುರ್ಭುಜ. ಇವುಗಳ ಒಳ ಕೋನಗಳ ನೋಡಿ, ಈ ಸಮಾಂತರ ಚತುರ್ಭುಜದ ಒಳ ಕೋನಗಳನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಅಲ್ಲಿ ಕೊಟ್ಟಂತಹ ಎರಡು ಪಾರ್ಶ್ವ ಕೋನಗಳು ಅಂದ್ರೆ ಯಾವ್ದಂತ? ಈ ಕೋನ, ಈ ಕೋನ. ಹೌದಾ? ಒಂದಾದ ನಂತರ ಇನ್ನೊಂದು ಕೋನ ಇದೆ ಅಲ್ಲ, ಇವುಗಳಿಗೆ ನಾವು ಏನಂತ ಕರಿತೀವಿ? ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಈ ಕೋನಗಳು ಯಾವ ಅನುಪಾತದಲ್ಲಿ ಇದಾವೆ ಅಂದ್ರಾಗ 3:2. ಹೌದಾ? ಯಾವ ಅನುಪಾತದಲ್ಲಿದ್ದಾವೆ? 3:2 ನೋಡಿ. ಅಂದ್ರೆ ಒಂದು ಕೋನ 3 ಇದ್ರೆ ಇನ್ನೊಂದು ಕೋನ ಎಷ್ಟಾಗ್ತಾ ಇದೆ? 2 ಆಗ್ತಾ ಇದೆ. ಈ ಅನುಪಾತದಲ್ಲಿದ್ದಾವೆ. ಹಾಗಾದ್ರೆ ಆ ಕೋನಗಳು ಎಷ್ಟಿದಾವೆ ಅಂದಾಗ ನಾವು ಇದನ್ನ ಯಾವ ರೀತಿಯಾಗಿ ಬರ್ಕೋಬಹುದು ಅಂದ್ರೆ 3x 2x. ಹೌದಾ? ಆ ಕೋನಗಳು 3x ಮತ್ತು 2x ಎಂದು ತಿಳಿ. ನಾವು ಇದನ್ನ ಈ ರೀತಿಯಾಗಿ ತಿಳ್ಕೊಳ್ಳೋಣ. ಹಾಗಾದ್ರೆ ಇವು ಏನಾಗಿದ್ದಾವೆ? ಪಾರ್ಶ್ವ ಕೋನಗಳು. ಹಾಗಾದ್ರೆ ಪಾರ್ಶ್ವ ಕೋನಗಳಾದಾಗ ನೋಡಿ, 3x ಪ್ಲಸ್ 2x = 180 ಡಿಗ್ರಿ. ಹಾಗಾದ್ರೆ ಇವೇನು ನೋಡಿ, ಇಲ್ಲಿ ಬಿಡ್ತಾ ಇದ್ದೀನಿ. ಪಾರ್ಶ್ವ ಕೋನಗಳು ಇಲ್ಲಿಂದ ಇಲ್ಲಿ ಬರ್ತಾ ಇದೆ. 3x ಮತ್ತು 2x ಅಂತ ಹೇಳಿ. ಈಗ ನೋಡಿ, ಇದಕ್ಕೆ ಕಾರಣ ಅಂತರ ಕೋನಗಳ ಮೊತ್ತ. ನೋಡಿ, ಇವುಗಳನ್ನ ನಾವು ಪಾರ್ಶ್ವ ಕೋನಗಳು ಅಂತ ಕರಿತೀವಿ ಅಥವಾ ಅಂತರ ಕೋನಗಳು ಅಂತ ಕರಿತೀವಿ. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಹೇಳ್ಬೋದು ಅಂದ್ರೆ, ಇವೆರಡು ಕೋನಗಳನ್ನ, ಈ ಕೋನ ಅದನ್ನ ಏನಂತ ತಿಳ್ಕೊಂಡಿದ್ದೀನಿ? 3x ಮತ್ತು 2x ಇವನ್ನ ಎರಡು ಕೂಡಿಸಿದಾಗ ಎಷ್ಟಾಗ್ತಾ ಇದೆ? 180 ಡಿಗ್ರಿ ಆಗ್ತಾ ಇದೆ ಅಂತ ನಮ್ಗ ಗೊತ್ತಿದೆ. ಹಾಗಾದ್ರೆ ಈಗ ನಾವು ಏನ್ ಮಾಡೋಣ? ಲೆಕ್ಕವನ್ನ ಕಂಡುಹಿಡೋಣ. ನೋಡಿ, 3x ಪ್ಲಸ್ 2x. ಹಾಗಾದ್ರೆ 3ಕ್ಕೆ 2 ಕೂಡಿಸಿದಾಗ 5 ಆಯ್ತು, x ಕ್ಕೆ x ಆಯ್ತು, = 180 ಡಿಗ್ರಿ. ಈಗ ನೋಡಿ, 5x ಅನ್ನ ಹೇಗೆ ಬರೀಬಹುದು ಅಂದ್ರೆ 5 × x. ಇದನ್ನ ಹೀಗೆ ಬರೀಬಹುದು, = 180 ಡಿಗ್ರಿ. ಈಗ ನಮಗೆ x ಬೇಕಾಗಿದೆ 180 ಡಿಗ್ರಿ. ಇಲ್ಲಿ ನೋಡಿ, 5 ಎಡಭಾಗದಲ್ಲಿ ಗುಣಾಕಾರ ಇದೆ, ಬಲಭಾಗಕ್ಕೆ ಹೋದಾಗ ಭಾಗಾಕಾರ ಆಗ್ತಾ ಇದೆ. ಹಾಗಾಗಿ 5 ಒಂದೇ, ಈ 180ನ ಇದರಲ್ಲೇ ಭಾಗಿಸೋಣ. 5ರ ಮಧ್ಯೆಯಲ್ಲಿ 18 ಇಲ್ಲ, 15 ಇದೆ. 5 ಎಷ್ಟಲೇ? 5 ಮೂರ್ಲೆ. 18ರಲ್ಲಿ 15 ಕಳೆದಾಗ 3 ಇತ್ತು, ಮುಂದೆ 0 ಇದೆ. 30, 5 6ಲೆ. ಹಾಗಾಗಿ x ನಮ್ಗೆ ಎಷ್ಟು ಸಿಕ್ತು? 36 ಡಿಗ್ರಿ. ಹೌದಾ? ಹಾಗಾದ್ರೆ x 36 ಡಿಗ್ರಿ ಅಂತೇಳಿ ನಾವು ಕಂಡುಹಿಡಿದ್ವಿ. ಈಗ ನಮ್ಗೆ ಏನ್ ಬೇಕಾಗಿದೆ ನೋಡಿ, ಇವುಗಳ ಅಳತೆ. ಹಾಗಾದ್ರೆ ಆ ಕೋನಗಳನ್ನ ನಾನು ಏನಂತ ಬರ್ಕೊಂಡಿದ್ದೀನಿ? 3x ಮತ್ತು 2x. ಹಾಗಾದ್ರೆ 2x ಅಂದ್ರೆ 2 × x. ಹಾಗಾದ್ರೆ x ಸಿಕ್ಕಿದೆ. 2x ಅಂದ್ರೆ 2 × x ಅಂದ್ರೆ 36 ಡಿಗ್ರಿ. ಎಷ್ಟಾಯ್ತು? 36 72 ಡಿಗ್ರಿ. 2x ಅಂದ್ರೆ ಎಷ್ಟಾಯ್ತು? 72 ಡಿಗ್ರಿ ಆಯ್ತು. ಅದೇ ರೀತಿಯಲ್ಲಿ 3x ಅಂದ್ರೆ ಎಷ್ಟಾಯ್ತು? 3 × 36 ಡಿಗ್ರಿ ಎಷ್ಟಾಗ್ತಾ ಇದೆ? 3 6 18, ಕೈಲ 1, 3 3 9 1 10, 108. ಈಗ ನೋಡಿ, ಅವುಗಳ ಅಳತೆಯನ್ನ ನಾವು ಕಂಡುಹಿಡಿದಿದ್ದೇವೆ. 2x. ಹೌದಾ? 2x ಅಂದ್ರೆ 72 ಡಿಗ್ರಿ, 3x ಅಂದ್ರೆ 108 ಡಿಗ್ರಿ. ನೋಡಿ, ಇವನ್ನ ಎರಡು ಕೂಡಿಸಿದಾಗ ನಮಗೆ ಏನು ಬರ್ತಾ ಇದೆ? 180 ಡಿಗ್ರಿ. ಅದೇ ರೀತಿಯಲ್ಲಿ ಇದಕ್ಕೆ ನೋಡಿ, ಇದಕ್ಕೆ ಅಭಿಮುಖ ಕೋನ ಇದಾಗಿದೆ. ಹಾಗಾಗಿ ಇದು ಕೂಡ ಏನಾಗ್ತಾ ಇದೆ? 3x ಅಂದ್ರೆ 108 ಡಿಗ್ರಿ ಇರ್ತದೆ. ಇದಕ್ಕೆ ಅಭಿಮುಖ ಕೋನ ಇದಿದೆ. ಹಾಗಾಗಿ
ಅದರ ಉತ್ತರಗಳು ಏನಾಯ್ತು 75 ಡಿಗ್ರಿ 108 ಡಿಗ್ರಿ. ಹಾಗಾದ್ರೆ ಇದು 108 ಡಿಗ್ರಿ ಆದ್ರೆ ಇದು 108 ಡಿಗ್ರಿ, ಇದು 75 ಡಿಗ್ರಿ ಆದ್ರೆ ಇದು 75 ಡಿಗ್ರಿ ಅಂತೇಳಿ ನಾವು ಈ ರೀತಿಯಾಗಿ ಕಂಡುಹಿಡಿಯಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ಈ ಯೂಟ್ಯೂಬ್ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.